ಅಥಣಿ ಪಟ್ಟಣದಲ್ಲಿ ಇದೇ ಪ್ರಥಮ ಬಾರಿಗೆ ಹೋಮಿಯೋಪಥಿಕ್ ಔಷಧ ಮಳಿಗೆ ಪ್ರಾರಂಭವಾಗಿದ್ದು, ನಂದಗಾಂವ್ ಮೂಲದ ಡಾಕ್ಟರ್ ಡಿ.ಆರ್. ತೇಲಿ ಹಾಗೂ ಜಂಬಗಿ ಮೂಲದ ಡಾಕ್ಟರ್ ಎಸ್.ಎ. ಕಂದೂರ್ ಒಡೆತನದ ಔಷಧ ಮಳಿಗೆ ಪ್ರಾರಂಭವಾಗಿದ್ದು, ಜನ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದಿದ್ದಾರೆ. ಅಥಣಿ ಪಟ್ಟಣದಲ್ಲಿ ಇದೇ ಮೊದಲ ಬಾರಿಗೆ ಹೋಮಿಯೋಪಥಿಕ್ ಔಷಧ ಮಳಿಗೆ ಪ್ರಾರಂಭ ಇದೇ ಹೆಮ್ಮೆಯ ವಿಷಯ. ಹೋಮಿಯೋಪತಿ ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ಅವಕಾಶಗಳಿದೆ. ವೈದ್ಯರು ಇದನ್ನ ಬಳಸಿಕೊಂಡು ಈ ಪದ್ಧತಿಯನ್ನ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಎಂಎಫ್ಐ ಅಧ್ಯಕ್ಷ ಸತೀಶ್ ಮೋಕನವರ್, ವೈದ್ಯಕೀಯ ಕ್ಷೇತ್ರ ಎಷ್ಟೇ ಬೆಳೆದರೂ ಜನ ಕಾಯಿಲೆಗಳಿಗೆ ತುತ್ತಾಗುವುದು ತಪ್ಪಿಲ್ಲ. ನಮ್ಮ ಜೀವನ ಶೈಲಿ ಮತ್ತು ಜಂಕ್ ಫುಡ್ ಸೇವನೆ ಇದೆಲ್ಲದಕ್ಕೂ ಕಾರಣವಾಗಿದೆ. ಹೀಗಾಗಿ ಜನ ಒಳ್ಳೆಯ ಜೀವನ ಶೈಲಿ ರೂಢಿಸಿಕೊಳ್ಳೋದ್ರ ಜೊತೆಗೆ ಆರೋಗ್ಯಕ್ಕೆ ಪೂರಕವಾಗಬಲ್ಲ ಆಹಾರವನ್ನು ಸೇವಿಸಬೇಕು, ಸಕಾರಾತ್ಮಕವಾಗಿ ಯೋಚಿಸಬೇಕು. ಆಗ ಮಾತ್ರ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯವಿದೆ ಅಂತ ಸಲಹೆ ಕೊಟ್ಟಿದ್ದಾರೆ. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿನಾಯಕ ಬಾಗಡಿ, ಯಶವಂತ್ ಪಾಟೀಲ್, ರಾಜೀವ್ ಪಾಟೀಲ್, ಸಂಜಯ್ ಮಾಳಿ, ಡಾಕ್ಟರ್ ಸಂಜಯ್ ಪೂಜಾರಿ, ಡಾಕ್ಟರ್ ಬಣ್ಣಜ್ ಮುರಾರಿ, ಡಾಕ್ಟರ್ ಕಾರೆ, ಡಾಕ್ಟರ್ ರವಿ ಕೋಡಿ, ಆಯುಷ್ ವೈದ್ಯರು ಹಾಗೂ ಎಎಫ್ಐ ಅಧ್ಯಕ್ಷ ಡಾಕ್ಟರ್ ಸತೀಶ್ ಮೋಕನವರ್ ಉಪಸ್ಥಿತರಿದ್ದರು.